ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ವೊಡಾಫೋನ್ ಐಡಿಯಾ ಸ್ಟಾಕ್ಸ್ ನ ರಿವ್ಯೂ ಮಾಡೋಣ. ಈಗ ವೊಡಾಫೋನ್ ಐಡಿಯಾ ಸ್ಟಾಕ್ 16ರಲ್ಲಿ ಇದೆ. ಇದರ ಬುಕ್ ವ್ಯಾಲ್ಯೂನ ಇಲ್ಲಿ ನಾವು ನೋಡಿದ್ರೆ ಇದು -20 crores ಅಷ್ಟಿದೆ. ಇನ್ನು ಮಾರ್ಕೆಟ್ ಕ್ಯಾಪ್ 1,08,000 crores ಇದೆ. ROCE -3.56 ಇದೆ. ಇಲ್ಲಿ ಬುಕ್ ವ್ಯಾಲ್ಯೂ ಕಡಿಮೆ ಇರೋದು ಆಕ್ಚುಲಿ ನೆಗೆಟಿವ್ ಆಗಿರುತ್ತೆ ಯಾವುದೇ ಸ್ಟಾಕಿಗೆ. ಇನ್ನು ವೊಡಾಫೋನ್ ಐಡಿಯಾ ನಿಮ್ಗೆಲ್ಲ ಗೊತ್ತಿರೋ ತರ ಇದು ಭಾರತದ 3ನೇ ದೊಡ್ಡ ಟೆಲಿಕಾಂ ಕಂಪನಿ ಆಗಿರುತ್ತೆ. ಆದ್ರೆ ಮ್ಯಾಕ್ಸಿಮಮ್ ಮಾರ್ಕೆಟ್ ಶೇರ್ ಏರ್ಟೆಲ್ ಹಾಗೂ ಜಿಯೋ ಹೊಂದಿದ್ದಾರೆ. 3ನೇ ಪ್ಲೇಯರ್ ಆಗಿ ಬಹಳ ಕಡಿಮೆ ಮಾರ್ಕೆಟ್ ಶೇರ್ ನ ಒಂದು ವೊಡಾಫೋನ್ ಈಗ ಇದೆ. ಇನ್ನು ವೊಡಾಫೋನ್ ಐಡಿಯಾ ಟ್ರೆಂಡ್ ನ ನೋಡ್ತಾ ಇದ್ರೆ ಇದು 2015ರಲ್ಲಿ ಹೈಯೆಸ್ಟ್ ಪ್ರೈಸ್ ಅಲ್ಲಿ ಹೋಗಿದ್ದು 118ಕ್ಕೆ. ಅಲ್ಲಿಂದ ಇದು ಕಡಿಮೆ ಆಗ್ತಾ 2020ರಲ್ಲಿ 3 ರೂಪಾಯಿಗೆ ಬಂದಿದ್ದು ಈಗ ಸ್ವಲ್ಪ ಚೇತರಿಕೆ ಕಾಣ್ತಾ 16ಕ್ಕೆ ಬಂದು ನಿಂತಿದೆ. ಇನ್ನು 2020ರಿಂದ ಕೊರೋನಾ ಪೆಂಡಮಿಕ್ ಲೋನ ನೋಡಿದ್ರೆ ಇದು ಆಲ್ಮೋಸ್ಟ್ 5 ಟೈಮ್ಸ್ ಮೊಮೆಂಟಮ್ ಈಗ ಕೊಟ್ಟಿದೆ. ಹಾಗೂ ಇಲ್ಲಿ ನಾವು ವಾಲ್ಯೂಮ್ಸ್ ನ ನೋಡ್ತಾ ಇದ್ರೆ ಕೂಡ ಇತ್ತೀಚಿನ ದಿನಗಳಲ್ಲಿ ಇದರ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನು ವೊಡಾಫೋನ್ ಐಡಿಯಾ ನೆಗೆಟಿವ್ ಪಾಯಿಂಟ್ಸ್ ಹೆಚ್ಚಾಗಿ ಕಾಣಿಸ್ತಾ ಇದಾವೆ. ಇದರ ಇಂಟ್ರೆಸ್ಟ್ ಕವರಿಂಗ್ ರೇಷಿಯೋ ಕಡಿಮೆ ಇದೆ, ಪ್ರೊಮೋಟರ್ಸ್ ಹೋಲ್ಡಿಂಗ್ ಕೂಡ ಇಲ್ಲಿ ಕಡಿಮೆ ಆಗ್ತಿದೆ, ಹಾಗೂ ಸೇಲ್ಸ್ ಗ್ರೋತ್ ಕೂಡ ಅಷ್ಟೇನು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಇನ್ನು ಸೇಲ್ಸ್ ಗ್ರೋತ್ ನ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಇದು 2021ರಲ್ಲಿ 9,000 crores ಅಲ್ಲಿ ಇದ್ದಿದ್ದು 2022ರಲ್ಲಿ 10,240 crores ಆಗಿತ್ತು. ಇನ್ನು 2023ನಲ್ಲಿ ಕೂಡ 10,500ಗೆ ಬಂದಿದ್ದು. ಇನ್ನು ಮಾರ್ಚ್ 2024 10,600 ಇದೆ. ಇಲ್ಲಿ ಅಷ್ಟೇನು ಗ್ರೋತ್ ಕಂಡು ಬರ್ತಾ ಇಲ್ಲ. ಇನ್ನು ಆಪರೇಟಿಂಗ್ ಮಾರ್ಜಿನ್ 2021ಕ್ಕೆ ಕಂಪೇರ್ ಮಾಡಿದ್ರೆ 2021ರಲ್ಲಿ 66ರಲ್ಲಿ ಇದ್ದಿದ್ದು ಕಡಿಮೆ ಆಗ್ತಾ ಈಗ 41ಕ್ಕೆ ಬಂದಿದೆ. ಇನ್ನು ಪ್ರಾಫಿಟ್ ಅಂಡ್ ಲಾಸ್ ನ ಚೆಕ್ ಮಾಡಿದ್ರೆ 2020ರಲ್ಲಿ 44,000 crores ಇದ್ದಿದ್ದು ಈಗ ಮಾರ್ಚ್ 2024ರಲ್ಲಿ 42,000 crores ಅಲ್ಲೇ ಇದೆ. ವೊಡಾಫೋನ್ ಐಡಿಯಾದಲ್ಲಿ ಸೇಲ್ಸ್ ಗ್ರೋತ್ ಅಷ್ಟೇನೆ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಇನ್ನು ಪ್ರೊಮೋಟರ್ಸ್ ಹೋಲ್ಡಿಂಗ್ ನ ನಾವಿಲ್ಲಿ ಚೆಕ್ ಮಾಡಿದ್ರೆ 2021ರಿಂದ 72ರಿಂದ ಕಡಿಮೆ ಆಗ್ತಾ ಈಗ 37%ಗೆ ಬಂದಿದೆ. FIIs ಇನ್ವೆಸ್ಟ್ಮೆಂಟ್ 2021ರಲ್ಲಿ 4% ಇದ್ದಿದ್ದು 12%ಗೆ ಹೆಚ್ಚಾಗಿದೆ. DIs ಇನ್ವೆಸ್ಟ್ಮೆಂಟ್ ಕೂಡ 1%, 2% ಅಲ್ಲಿ ಇದ್ದಿದ್ದು ಈಗ 7% ವರೆಗೆ ಬಂದಿದೆ. ಗವರ್ಮೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲಿ 23%ಗೆ ಬಂದಿದೆ. ಇನ್ನು ಪಬ್ಲಿಕ್ ಇನ್ವೆಸ್ಟ್ಮೆಂಟ್ 2023ರಲ್ಲಿ ಕಡಿಮೆ ಆಗಿತ್ತು, ಈಗ ಹಾಗೆ 20ವರೆಗೆ ಬಂದಿದೆ. ಇಲ್ಲಿ ಪ್ರೊಮೋಟರ್ಸ್ ಹೋಲ್ಡಿಂಗ್ ಕಡಿಮೆ ಆದ್ರೆ ಕೂಡ FIIs, DIs ಹಾಗೂ ಗವರ್ಮೆಂಟ್ ಹೋಲ್ಡಿಂಗ್ ಹೆಚ್ಚಾಗ್ತಾ ಇದೆ. ಪಬ್ಲಿಕ್ ಮಧ್ಯದಲ್ಲಿ ಕಡಿಮೆ ಆಗಿರೋದು ಈಗ ಅಗೇನ್ 20%ಗೆ ಬಂದಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಿಸ್ಕಿ ಇನ್ವೆಸ್ಟರ್ಸ್ ವೊಡಾಫೋನ್ ಐಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯೋಚನೆ ಮಾಡ್ಬೋದು. ಸೇಫ್ ಟ್ರೇಡರ್ಸ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ರಿಸ್ಕ್ ಇರೋ ಚಾನ್ಸಸ್ ಇರುತ್ತೆ ಅಂತ ನಾನು ಹೇಳ್ತೇನೆ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀವಿ. ಹಾಗೆ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.